ಶುಂಭ ನಿಶುಂಭರನ ಮೆಟ್ಟಿ ನಿಂತು ಅವರ ರಕ್ತನೇ ನೀರಿನಂತೆ ಘಟಘಟನೆ ಕುಡಿದು ಅಂತವ್ರನ್ನ ಸಂಹಾರ ಮಾಡಿ ನಿನ್ನ ನಂಬಿದ ಭಕ್ತರಿಗೆ ಆಶ್ರಯದ ನನ್ನ ತಾಯಿ ಬಾದಾಮಿ ಬನಶಂಕರಿ. ತಾಯಿ, ಈ ನನ್ನ ದೇಸಗತಿ ಮನೆತನಗ ಅಜ್ಜ ಮುತ್ತಜ್ಜರ ಕಾಲದಿಂದಲೂ ನ್ಯಾಯ ನೀತಿ ಈ ಧರ್ಮದಿಂದ ನಡೆದುಕೊಂಡು ಬಂದಿದೆ. ಇದು 10 ಹಳ್ಳಿ ಅಷ್ಟೇ ಅಲ್ಲ, ಹೊಳೆ ಸಾಲಿನಲ್ಲೂ ಕೂಡ ಈ ನನ್ನ ದೇಸಗತಿ ಮನೆತನ ಹೆಸರು ಯಾವತ್ತೂ ಅಳಿಯದಿರಲಿ ಅಂತ ನಾನು ನಿನ್ನಲ್ಲಿ ಸೆರೆಗೊಟ್ಟಿ ಬೇಡಿಕೊಳ್ಳುತ್ತೇನೆ. ಆಯುಧಂ ಮದಮರ್ದನ ಗೌರಿ, ಈ ಮುಂಜಾನೆಯ ತಂಪು ಮಂಜಿನ ಹನಿಯಲ್ಲಿ ತೆಳ್ಳನೆಯ ರೇಷ್ಮೆ ಜರ ತವರಿ ಸೀರೆಯನ್ನು ಉಟ್ಟುಕೊಂಡು ಸತಿ ಸಕುಬಾಯಿಯಂತೆ ಆ ಜಗನ್ಮಾತೆಯಲ್ಲಿ ಏನೆಂದು ಹೊರ ಕೇಳಿಕೊಂಡೆ ಕಣೆ. ಸ್ವಾಮಿ, ಸ್ವರ್ಗವನ್ನೇ ಧರೆಗೆ ತಂದು ಭಕ್ತರ ಮನದಲ್ಲಿ ನೆಲೆಯೂ ನಿಂತ ನನ್ನ ತಾಯಿ ಹತ್ರ ಈ ನನ್ನ ದೇಸಗತಿ ಮನೆತನದ ಮೇಲೆ ಸದಾ ನಿನ್ನ ಆಶೀರ್ವಾದ ಇರಲಿ ತಾಯಿ ಅಂತ ಬೇಡ್ಕೊಂಡೆ. ಗೌರಿ, ಆ ತಾಯಿ ತನ್ನನ್ನು ನಂಬಿದ ಭಕ್ತರನ್ನು ಕಣ್ಣಿನಲ್ಲಿ ಕಣ್ಣಿಟ್ಟು ಕಾಪಾಡುತ್ತಾಳೆ ಎನ್ನುವ ಭರವಸೆ ನನಗಿದೆ. ಅಂದ ಹಾಗೆ ಶರತ್ ಇಷ್ಟು ಸಮಯವಾದರೂ ಇನ್ನೂ ನನಗೆ ಬಂದಿಲ್ಲವೇ? ಬಂದಿದ್ದಾರೆ. ಮೈದ್ನ ಊರಿಗೆ ಬಂದು ತುಂಬಾ ದಿನ ಆಗಿತ್ತಲ್ಲ, ಅದಕ್ಕೋಸ್ಕರ ಏನೋ ಊರಲ್ಲಿರೋ ಫ್ರೆಂಡ್ಸ್ ಜೊತೆ ಸ್ವಲ್ಪ ಹರಟೆ ಹೊಡಿತಾ ಕೂತಿರ್ಬೇಕು ಬಿಡ್ರಿ. ಏ ಕಲಿ, ಈಗಿನ ದಿನಗಳು ಬಹಳ ಸೂಕ್ಷ್ಮ. ಒಂದು ಮಾಡಲು ಹೋಗಿ ಇನ್ನೊಂದು ಆಗುತ್ತವೆ. ಹುಚ್ಚು ವಯಸ್ಸಿನ ಹುಡುಗ ಹುಚ್ಚರ ಗೆಳೆತನ ಕಟ್ಟಿ ಅಡ್ಡದಾರಿ ಹಿಡಿಯುವ ಮುನ್ನವೇ ನಾವಿಬ್ಬರು ಎತ್ತರದಿಂದ ನೋಡಿಕೊಳ್ಳಬೇಕು. ನನ್ನ ಮೈದುನ ಅಂದ್ರೆ ಯಾರು ಹೇಳಿ? ಸಾಕ್ಷಾತ್ ಶ್ರೀರಾಮಚಂದ್ರ. ನಿಮ್ಮಲ್ಲಿ ಮೈಯಲ್ಲಿ ಹರಿಯುತ್ತಿರುವ ನ್ಯಾಯ ನೀತಿ ಧರ್ಮ ಎಂಬ ರಕ್ತ ಅವನ ಮೈಯಲ್ಲಿ ಕೂಡ ಹರಿಯುತ್ತಿದೆ ರೀ. ನನ್ನ ಮೈದುನ ಯಾವತ್ತೂ ದಾರಿ ತಪ್ಪೋನಲ್ಲ. ಗೌರಿ, ಇಂದಿನ ದಿನಗಳು ಬೇರೆ, ಮುಂದಿನ ದಿನಗಳು ಬೇರೆ. ಉಂಡ ಮನೆಯಲ್ಲಿ ಮೂತ್ರ ಮಾಡುವ ಮುಟ್ಟವರು ಗಲ್ಲಿಯಲ್ಲಿ ತುಂಬಿಕೊಂಡಿರುವಾಗ ಅಂಥದ್ರಲ್ಲಿ ಅಣ್ಣ ತಮ್ಮರ ಮಧ್ಯೆ ಕಡ್ಡಿ ಓಡಿಸುವ ಮಂಜೋಣನ ಮಕ್ಕಳು ಸಾಕಷ್ಟು ಮಂದಿ ತುಂಬಿಕೊಂಡಿದ್ದಾರೆ ಗೌರಿ ಈ ಸಮಾಜದಲ್ಲಿ. ನೀವೇ ಹೇಳುತ್ತಿರೋ ಮಾತೇನು ನಿಜ ಇದೆ ರೀ. ಆದ್ರೆ ತಮ್ಮನೆಂಬ ಮಮಕಾರದಿಂದ ಅವನ ಮೇಲೆ ಅಧಿಕಾರ ಚಲಾಯಿಸುವುದು ಸರಿಯಲ್ಲ ರೀ. ಗೌರಿ, ಇದು ಅಧಿಕಾರ ನಡೆಸುವ ಮಾತಲ್ಲ. ಈ ಸುತ್ತು 7 ಹೊಳೆ ಸಾಲಿನಲ್ಲಿ ಈ ನಮ್ಮ ದೇಶಗತ್ತಿ ಮನೆತನ ಎಂಥದ್ದು ಎಂದು ಬಂಗಾರದ ಪದಕದಲ್ಲಿ ಬರೆದಿಟ್ಟಿದ್ದಾರೆ ನಮ್ಮ ಅಜ್ಜ ಮುತ್ತಜ್ಜರು. ಸ್ವಾಮಿ, ನೀವು ನಡೆಯುವ ಹಾದಿಯಲ್ಲಿ ನಿಮ್ಮ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನನ್ನ ಮೈದನ್ನು ನಡೆಯುತ್ತಾನೆ ಎಂಬ ನಂಬಿಕೆ ನನಗಿದೆ ರೀ. ಗೌರಿ, ಈ ಮನೆತನದ ಮಾನ ಮರ್ಯಾದೆ ನನ್ನ ತಮ್ಮ ಕಮ್ಮಿ ಆಗದಂತೆ ನೋಡಿಕೊಂಡರೆ ಸಾಕು. ಅಂದ ಹಾಗೆ ಸಿಂಧೂರ ತೋಟದಿಂದ ಮನೆಗೆ ಬಂದ ಮೇಲೆ ಅವನಿಗೆ ಬಜಾರಕ್ಕೆ ಬರಲು ಹೇಳು. ಯಾಕಂತ ಕೇಳಬಹುದಾ? ಏ ಹುಚ್ಚಿ, ಇನ್ನು 2 ದಿವಸದಲ್ಲಿ ತಂದೆಯವರ ಪುಣ್ಯತಿಥಿ ಇಲ್ಲವೇ? ಅದಕ್ಕಾಗಿ ಈ ಸುತ್ತು ಹಳ್ಳಿಯಲ್ಲಿರುವ ಬಡವರಿಗೆ ಮತ್ತು ದೀನದಲಿತರಿಗೆ ಬಟ್ಟೆ ರೇಷನ್ ದಾನ ಮಾಡಬೇಕಲ್ಲವೇ? ಹೌದ್ರಿ, ನಾನು ಮರ್ತೆ ಹೋಗಿದ್ದೆ. ಇರಿ ಬಂದೆ. ಸ್ವಲ್ಪ ನಿಲ್ಲು. ರಾಯರಿಗೆ ಮತ್ತೆ ನೆನಪಾಯ್ತು. ಒಂದು ಮಹತ್ವದ ಗುಟ್ಟು ನನಗೆ ಹೇಳಬೇಕು. ಸ್ವಲ್ಪ ಮುಂದಕ್ಕೆ ಬಾರೆ. ನಿಮ್ ಗುಟ್ಟು ನನಗೆಲ್ಲ ಗೊತ್ತು. ಎಲ್ಲ ಬಿಡಿ, ಬಜಾರ್ಗೆ ಹೋಗಿ. ಏಯ್ ಗೌರಿ,